ಇದನ್ನ ಗಟ್ಟಿಯಾಗಿ ಹೇಳ್ತಾ ಇದೀವಿ. ಪಂಜಾಬ್ನಾಗ ಏನು ರೈತ ಹೋರಾಟ ಆಯ್ತಲ್ಲ, ಅದೇ ತರ ಇದನ್ನ ತಗೊಂಬ ಮಠ ನಾವು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದವರು. ಇದರ ಖಂಡಿತವಾಗ್ಲೂ ಬಿಜೆಪಿ ಮತ್ತು RSS ಬೂದಿಯಾಗಿ ಹೋಗ್ತಕ್ಕಂಥ ಲಕ್ಷಣ ಕೂಡ ಇವತ್ತೆಲ್ಲ ಮುಂದಿನ ದಿನದಲ್ಲಿ ಕಾಣ್ತಾ ಇದೆ. ಎಲ್ಲರೂ ಕೂಡ ನಾವು ರಾಮ ಇದ್ದೀವಿ, ಸಿದ್ದರಾಮಯ್ಯ ಎಲ್ಲರೂ ಇದಾರು ಕೂಡ. ಇವತ್ತು ಈ ಒಂದು ಬಿಜೆಪಿಯ ಒಂದು ರಾವಣ ಒಂದು ಸರ್ಕಾರವನ್ನ ರಾಮಾಯಣದ ಮುಗಿಸ್ತಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು 2004ರಿಂದ 2014 ಮಠ ಇವತ್ತು ದೇಶನ ಒಂದು ಇಡೀ ಒಂದು ಪ್ರಪಂಚದಲ್ಲಿನೇ ಒಂದು ಅಭಿವೃದ್ಧಿ ಒಂದು ರಾಷ್ಟ್ರ ಮಾಡಬೇಕು ಅಂತೇಳಿ ಅಂದಿನ ದಿವಂಗತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಬಹಳ ದೂರದೃಷ್ಟಿ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳು 10 ವರ್ಷಗಳ ಕೊಟ್ಟಿರ್ತಕ್ಕಂಥದ್ದು. ಮೀಸಲಾತಿ ಇರ್ಬೋದು, ಜೊತೆಗೆ ನಮಗೆ ಫುಡ್ ಸೆಕ್ಯೂರಿಟಿ ಬಿಲ್ ಇರ್ತಕ್ಕಂಥ RTI ಇರ್ಬೋದು, ಜೊತೆಗೆ ನಮಗೆ ನರೇಗಾ ಕೂಡ, ಅದರಲ್ಲಿ ಒಂದು ಪ್ರೋಗ್ರಾಮು ಮನರೇಗಾ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಇದು ಅಂದ್ರೆ ಅದನ್ನ ಹಕ್ಕನ್ನ ಕೊಡ್ತಕ್ಕಂಥದ್ನ 2005ರಲ್ಲಿ ಮನರೇಗಾ ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮ. ಅಂದ್ರೆ ಜನ ಗುಳೆ ಹೋಗ್ಬಾರ್ದು, ಆ ಜನಗಳು ಅಲ್ಲೇನೆ ಇಟ್ಕೊಂಡು ಅವ್ರ ಹೊಲದಲ್ಲೇ ಕೆಲಸ ಮಾಡ್ಕೋಬೇಕು, ಹಳ್ಳಿಗೂ ಅಸೆಟ್ ಕ್ರಿಯೇಟ್ ಮಾಡ್ಕೊಂಡು ದೇಶಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು, ಮಾಡ್ಕೊಂಡು ಆರ್ಥಿಕವಾಗಿ ಸಬಲರು ಮಾಡಬೇಕು ಅಂತಂತೇಳಿ ಅನೇಕ ಕಾರ್ಯಕ್ರಮ, ರೈತ ಸಾಲ ಮನ್ನಾ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇತಿಹಾಸ ಪುಟದಲ್ಲಿ ನಮಗೆ 10 ವರ್ಷದ ಕಾಲ ಮಾಡಿರ್ತಕ್ಕಂಥದ್ದು. ಇವುದು ಏನಪ್ಪಾ ಅಂದ್ರೆ 1947 ಹಿಂದ್ಗಡೆ ಏನ್ ಬ್ರಿಟಿಷರ ಆಳ್ವಿಕೆ ಇತ್ತಲ್ಲ, ಹಂಗೆ ಇವರು RSS ಅಜೆಂಡಾನ ಇನ್ನೊಂದು ರೂಪದಲ್ಲಿ ಬಿಜೆಪಿ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೊಂಟಿದ್ದಾರೆ. ಇವತ್ತು ನೋಡ್ರಿ, ಎಲ್ಲದಕ್ಕೂ ವಿರೋಧ. ಏನು ಮೀಸಲಾತಿಗೂ ವಿರೋಧ. ಅವತ್ತು ರಾಮಜೋಯಿಸ್ ಅನ್ನೋರು ಮೀಸಲಾತಿ ವಿರುದ್ಧ, ಯಾರಿಗೂ SC ST ಯಾರಿಗೂ ಮೀಸಲಾತಿ ಕೊಡಬಾರ್ದು ಅಂತೇಳಿ. ಅದೇ ರೀತಿಯಾಗಿ ಆರ್ಟಿಕಲ್ 371 ಜೇದು ಅವತ್ತು ಸಿರಾಜ್ ಶೇಖ್ ಸಾಹೇಬರು ಕೂಡ ಅವತ್ತು ಶಾಸಕರಾಗಿರ್ತಾರೆ 2004ರಲ್ಲಿ. SM ಕೃಷ್ಣ ಅವರು ಅವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತಾರೆ, ಹೈದರಾಬಾದ್ ಕರ್ನಾಟಕಕ್ಕೆ ಇದೆಲ್ಲ ಹಿಂದುಳಿದ ಪ್ರದೇಶ, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದತಕ್ಕಂಥ ಕೊಡಿ ಅಂತೇಳಿ. ಅದನ್ನ ಅಂದಿನ ಉಪ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ LK ಅಡ್ವಾಣಿ ಅವರು ಅದನ್ನ ಅಗೇನೆಸ್ಟ್ ಮಾಡ್ತಾರೆ. ಇವ್ರು ಏನ್ ದೇಶ ಅಭಿವೃದ್ಧಿ ಆಗ್ಬೇಕು, ಏನಾಗ್ಬೇಕು ಅದಕ್ಕೆ ಎಲ್ಲ ಅಗೇನೆಸ್ಟ್ ಯಾವಾಗ್ಲೂ ಬಿಜೆಪಿ. RSS ಅಜೆಂಡಾ ಏನಿದೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಕೂಡ ಮೊನ್ನೆ ಲಾಸ್ಟ್ ಪಾರ್ಲಿಮೆಂಟ್ ಅಲ್ಲಿ ನವೆಂಬರ್ನಲ್ಲಿ ನಡೆದಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಕೂಡ ಮನರೇಗದ್ದು. ಇವತ್ತು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಗಾಂಧೀಜಿ ನೋಡಿದ್ರೆ ಅದೇ ನತನಂ ಗುಡ್ಸಿ ಇವತ್ತು RSSನವರು, ಹೌದಲ್ರಿ? ಅದ್ರಾಗ ಕೂಡ ಇವತ್ತು ಅಲ್ಲಿ ಹೊಡೆದ್ರು. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕಾರ್ಯಕ್ರಮಗಳಿದಾವಲ್ಲ, ಅವತ್ತು ಗಾಂಧೀಜಿಯವ್ರನ್ನ ನೆನ್ಕೊಂಡ್ರೆ ಇವನ್ನೆಲ್ಲ ಇವತ್ತು ಬಡವ್ರ ಪರವಾಗಿ ಇರ್ತ ಕಾರ್ಯಕ್ರಮಗಳನ್ನ ಇವತ್ತು ಗುಂಡಿಟ್ಟು ಹೊಡ್ಯಕ್ ಹೊಂಟಿದ್ದಾರೆ. ಇದ್ರದ್ದೆಲ್ಲ ಅದು ಕೂಡ ಅದೇ ನೋಡ್ತು ಅಂತ ತೋರಿಸಿದಲ್ಲ ಮುಂದೆ. ಸದ್ಯ ಇವತ್ತು ಒಂದು ಬರ್ತೀನಿ, 400 ಸೀಟ್ ಬಂದಿದ್ರೆ ಸಂವಿಧಾನ ಕೂಡ ಬದಲಿ ಮಾಡಾರಿದ್ರು ಇವರೆಲ್ಲರೂ ಕೂಡ. ಇವತ್ತು ಇದರಲ್ಲಿ ವಿಶೇಷವಾಗಿ ಅದು ಆಕ್ಟ್ ಇತ್ತದು, ಮನರೇಗಾ ಆಕ್ಟ್ ಅನ್ನಪ್ಪ ಅಂದ್ರೆ ಅದು ಹಕ್ಕುಬದ್ಧವಾಗಿ 100 ದಿನ ಕೆಲಸ ಅವ್ರ ಇಚ್ಛೆ ಬಂದಲ್ಲಿ 365 ದಿನದಲ್ಲಿ ಯಾವಾಗಾದ್ರೂ ತಗೋಬೋದಾಗಿತ್ತು. ತಗೊಂಡು ಅದನ್ನ ಅಸೆಟ್ ಕ್ರಿಯೇಟ್ ಮಾಡೋದು, ಜೊತೆಗೆ ಅವ್ರ ಜೀವನಕ್ಕೆ ಆರ್ಥಿಕವಾಗಿ ಮಾಡ್ತಕ್ಕಂಥದ್ದು. ಇದು ಒಟ್ಟ 370 ರೂಪಾಯಿ ಇವತ್ತಿನ ಮನರೇಗಾ ಏನಿತ್ತು ಅದನ್ನ ತಗೊಂಡ್ ಮಾಡ್ತಾನೆ. ಇದನ್ನ ಇವತ್ತು ಪ್ರೋಗ್ರಾಮ್ ಮಾಡ್ತಾರೆ, ಅದನ್ನೆಲ್ಲ ಕೂಡ ಒಂದು ಯೋಜನೆ ಮಾಡ್ತಾರೆ ಇವತ್ತೆಲ್ಲ. ಅಂದ್ರೆ ಯಾವತ್ತು ಏನ್ ಟೈಮ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಎರಡನೇದು, ಇವತ್ತು ಮಹಾರಾಷ್ಟ್ರ ಆದ್ಮೇಲೆ ಜಮೀರಣ್ಣ, ಮಹಾರಾಷ್ಟ್ರ ಆದ್ಮೇಲೆ ನಮ್ ಕರ್ನಾಟಕ 2 ಟ್ಯಾಕ್ಸ್ ಪೇಯರ್. ಇವತ್ತಿನ 4 ಲಕ್ಷ ಕೋಟಿ ಇಲ್ಲಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ನಮ್ಮ ರಾಜ್ಯದಿಂದ. ನಮಗೆ ಕೊಡೋದು ಎಷ್ಟು? ಇವತ್ತು ನೀತಿ ಆಯೋಗ ಕೂಡ ಇಲ್ಲ ಇವತ್ತು ಕೇಂದ್ರದಲ್ಲಿ. ಈ ರೀತಿಯಾಗಿ ರಾಜ್ಯಗಳು ತುಳಿಬೇಕು, ಜೊತೆಗೆ ಅವ್ರದೇ ಹಿಡಿತದಲ್ಲಿ ಸಾಧಿಸ್ಬೇಕು. ಈ ತರ ಮೆಂಟಾಲಿಟಿ ಇಟ್ಕೊಂಡು ಇಂದ್ರೆ ಬ್ರಿಟಿಷರ್ ಕಡೆಗೆ ಏನು ದೌರ್ಜನ್ಯ ಮಾಡಿರ್ತಲ್ಲ ಆ ತರನ ದೇಶಕ್ಕೆ ತರ್ಲಿಕ್ಕೆ ಹೊಂಟಿದ್ದಾರೆ. ಇದು ಒಂದು ಸ್ಕೀಮ್ ಇದೆಲ್ಲ. ಅಂದ್ರೆ ಬಡವರು ಆರ್ಥಿಕವಾಗಿ ಸಬಲರಾಗಬಾರ್ದು, ಅವರೆಲ್ಲರೂ ಕೂಡ ಕಪಿಮುಷ್ಟಿಯಲ್ಲಿ ಇರ್ಬೇಕಂತೇಳಿ ಈ ತರ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು. ಈಗ ರಾಜ್ಯಗಳನ್ನ ತುಳಿಬೇಕು ಎಲ್ಲರೂ ಕೂಡ, ಯಾವ್ಯಾವ ನಮ್ಮ ರಾಜ್ಯಗಳಿದಾವೆ ಅದನ್ನ. ಈಗ ಹೆಂಗಾಗಿದೆ ಅಂದ್ರೆ 60 ದಿನ ಅದ್ ಕೆಲಸ ಮಾಡಂಗಿಲ್ಲ, ಮಳೆಗಾಲದಲ್ಲಿ ಅದರಲ್ಲಿ ಕೆಲಸ ಮಾಡಂಗಿಲ್ಲ ಸರ್. ಅದನ್ನ ರದ್ದು ಮಾಡ್ತಾರೆ. ಅವಾಗೆಲ್ಲ ಯಾರು ಕೆಲಸ ಕೇಳಬಾರ್ದು ಅಂತ ಹೇಳಿ ಅದನ್ನ ಕಟ್ ಮಾಡ್ತಾರೆ. 60-40% ಮಾಡ್ತಾರೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಅವ್ರ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ತಾರೆ. ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಸಭೆ ಕರೆದು ಅವರೇ ತೀರ್ಮಾನ ಮಾಡಿ ಹಳ್ಳಿ ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕಂತ ಪ್ರೋಗ್ರಾಮ್ ಇತ್ತು. ಆದ್ರೆ ಈಗ ಈ ಆಕ್ಟ್ ಅಲ್ಲಿ ಅವ್ರು ಅಲ್ಲಿಂದ ಪ್ರೋಗ್ರಾಮ್ ಮಾಡಿ ಕಳಿಸ್ತಾರೆ ಜಮೀರಣ್ಣ, ಅದನ್ನ ಇವ್ರು ಕೆಲಸ ಮಾಡ್ಬೇಕು. ಇದನ್ನ ಹೆಂಗ್ ಕೆಲಸ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನ್ಯಾಷನಲ್ ಹೈವೇ ಐತಪ್ಪ, ನ್ಯಾಷನಲ್ ಹೈವೇಗೆ ಹೋಗಿ ನೀವು ಡ್ರೈನೇಜ್ ಮಾಡಂತ ಹೇಳೋದು. ಅದರ ಬೇರೆ 370 140 ರೂಪಾಯಿ ಕಟ್ ಮಾಡಿದಾರೆ. ಈಗ ಅದನ್ನ ಕಟ್ ಮಾಡಿ 125 ದಿನ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ
ಜನಕ್ಕೆ ಒಂಥರ ಕಪ್ಪಿ ಮುಷ್ಟಿನಲ್ಲಿ ಬಂದು ಯಾರು ಕೂಡ ಇವತ್ತೇನು ನಾವು ಅದೇ ತರ ನಿಮ್ ಮೀಡಿಯಾ ಮುಂದೆ ಹೇಳ್ತಾ ಇರ್ತೀವಿ, ದುಡ್ಡು ಯಾರ ತಗ ಇರ್ಬೇಕಪ್ಪ ಅಂದ್ರೆ ದೇಶದಾಗ 10 ಜನದಾಗ ಇರ್ಬೇಕು ದುಡ್ಡು, ಯಾರ ತಗ ಕೂಡ ಇರಬಾರ್ದು ಬಡವರು ಬರ್ದಿರ್ತಾಗ. ಇದನ್ನ ಕಂಪ್ಲೀಟ್ ಆಗಿ ಎಲ್ಲಾ ವ್ಯವಸ್ಥೆ ಸ್ಕೀಮ್ಗಳನ್ನೆಲ್ಲ ಮಾಡ್ತಕ್ಕಂಥದ್ದು, ಅದು ಮನನರೇಗಾ ಕೂಡ ಇದ್ರಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ನಮ್ಮ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು, ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಚಿವ ಸಂಪುಟದ ಎಲ್ಲರೂ, ನಾವು MP ಗಳು, ಶಾಸಕರು ಎಲ್ಲರೂ ಸೇರ್ಬಿಟ್ಟು ಇದನ್ನ ಗಟ್ಟಿಯಾಗಿ ಹೇಳ್ತಾ ಇದೀವಿ. ಪಂಜಾಬ್ನಾಗ ಏನು ರೈತ ಹೋರಾಟ ಆಯ್ತಲ್ಲ, ಅದೇ ತರ ಇದನ್ನ ತಗೊಂಬ ಮಠ ನಾವು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದವರು. ಇವತ್ತು ಗಾಂಧೀಜಿಯವರ ಹೆಸರು ಉಳಿಬೇಕು, ಆ ಪಿತಾಮಹರ ಒಂದು ಇತಿಹಾಸ ಕೂಡ ಉಳಿಬೇಕು. ಇವರು ಇತಿಹಾಸ ತಿರ್ಸಕ್ ಹೋಗ್ತಾರೆ. ಇವತ್ತು ಇತಿಹಾಸ ಪುಟದಲ್ಲಿ ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಕ್ ಹೋಗ್ತಾರೆ. ಇದರ ಖಂಡಿತವಾಗ್ಲೂ BJP ಮತ್ತು RSS ಬೂದಿಯಾಗಿ ಹೋಗ್ತಕ್ಕಂಥ ಲಕ್ಷಣ ಕೂಡ ಇವತ್ತೆಲ್ಲ ಮುಂದಿನ ದಿನದಲ್ಲಿ ಕಾಣ್ತಾ ಇದೆ. ಕಾಂಗ್ರೆಸ್ ಮೊಳಕೆ ಇದ್ದಂಗೆ ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಬಡವರ ಪರವಾಗಿ ಸರ್ವ ಜನಾಂಗೀಯ ಶಾಂತಿಯ ತೋಟವಾಗಿ ಕೊಡ್ತಕ್ಕಂಥದ್ದು ಏನ್ ಕಾರ್ಯಕ್ರಮ ಅದು ಉಳಿತವೆ. ಇದೇನಿದೆಯಲ್ಲ ಇದು ಮಾಡ್ತಕ್ಕಂಥದ್ದು, ಇದು ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಡವರಿಗೆ ಎಲ್ಲರಿಗೂ ಕೂಡ ಇದನ್ನ ಬ್ರಿಟಿಷರ 2ನೇ ಅವತಾರ ಇದೆಲ್ಲ ಮಾಡ್ತಕ್ಕಂಥದ್ದು. ಇದರಲ್ಲಿ ಅವರು ಖಂಡಿತವಾಗ್ಲೂ ತಮ್ಮ ಕೆಟ್ಟನ ತಾವೇ ತೋಡ್ಕೊಂತಾರ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ದೇಶಕ್ಕೆ ಮಹಾತ್ಮ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟಿವೆ, ಇದರಲ್ಲೂ ಕೂಡ ಸ್ವಾತಂತ್ರ್ಯ ತಗೊಂತೀವಿ ನಾವು. ಇವತ್ತು ಯಾಕೆ ಇಂಥವೆಲ್ಲ ಮಾಡಕ್ ಹೊಂಟಿದಾರಂದ್ರೆ, ಇವತ್ತು 205 ಲಕ್ಷ ಕೋಟಿ ದೇಶದ ಸಾಲ ಆಗಿದೆ. ಎಲ್ಲಿ ಕೊಟ್ಟಿದ್ದಾರೆ ಅದನ್ನ? ಅಣೆಕಟ್ಟು ಎಷ್ಟು ಕಟ್ಟಿದ್ದಾರೆ, ನೀರಾವರಿ ಎಷ್ಟು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಲೆಕ್ಕ ಹೇಳ್ತಾ ಇಲ್ಲ. ಇವತ್ತು ಮನಮೋಹನ್ ಸಿಂಗ್ ಇದ್ದಾಗ 54 ಲಕ್ಷ ಕೋಟಿ ಇದ್ದಿದ್ದು, ಇವತ್ತು 150 ಲಕ್ಷ ಕೋಟಿ ದೇಶದ ಸಾಲ ಆಗಿದೆ. ಅದನ್ನ ಮುಚ್ಚಿಟ್ಕೊಳಕ್ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ಕಂಪ್ಲೀಟ್ ಆಗಿ. ಡಾಲರ್ ರೇಟ್ ಏನಾಗಿದೆ, ಏನೇನ್ ಹೇಳ್ತಿದ್ರೆ 2014 ಮುಂದ್ಗಡೆ ಅಮರ ಡಾಲರ್ ರೇಟ್ ₹1 ಅದೇನ ಚಕ್ರವರ್ತಿ ಸುಳಿಬೇಲೆ ಯಾರು ಇದ್ರಲ್ಲಪ್ಪ, ₹1 ಡಾಲರ್ ₹30 ಕೊಡ್ತಿದ್ರಂತೆ ಸರ್. ಅದನ್ನ ಹೇಳೋದು ಇವತ್ತು ಡಾಲರ್ ರೇಟ್ ₹91 ಆಗೈತೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ತಾಯಂದ್ರು ಇವತ್ತೆಲ್ಲ ಎಷ್ಟು ಜನ ಇದಾರೆ? ಬೆಳ್ಳಿ ರೇಟ್ ಎಷ್ಟಾಗಿದೆಯಪ್ಪ ಇವತ್ತು, ಬಂಗಾರದ ರೇಟ್ ಎಷ್ಟಾಗಿದೆಯಪ್ಪ ಇವತ್ತು, ಏನ್ ಲಗ್ನ ಮಾಡ್ಕೊಂಬಂಗೈತೆ, ಏನಾರ ಸಣ್ಣ ಕೊಡಂಗೈತೆ ಗಿಫ್ಟ್. ಇಂಥ ಪರಿಸ್ಥಿತಿ, ದೇಶದ ಪರಿಸ್ಥಿತಿನ ಇವತ್ತು ಆರ್ಥಿಕತೆ ಹದಗೆಡಿಸಿ ಹಾಳು ಮಾಡಿ ಇಟ್ಟಿದ್ದಾರೆ ಎಲ್ಲ ಕಂಪ್ನಿ. ಇದನ್ನ ಮುಚ್ಚಾಕಕ್ಕೆ ಇವತ್ತು ನಾನು ಒಂದೇ ಹೇಳ್ತೀನಿ, ಎಲ್ಲರೂ ಕೂಡ ನಾವು ರಾಮ ಇದ್ವಿ, ಸಿದ್ದರಾಮಯ್ಯ ಎಲ್ಲರೂ ಇದಾರು ಕೂಡ. ಇವತ್ತು ಈ ಒಂದು BJPಯ ಒಂದು ರಾವಣ ಒಂದು ಸರ್ಕಾರವನ್ನ ರಾಮಾಯಣದ ಮುಗಿಸ್ತಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.